ಹಿಂದುಳಿದ ವರ್ಗದ ನಾಯಕರು ಅಂತ ಹೇಳ್ಕೊಳ್ತಾರೆ ಇಲ್ಲಿ. ಆದರೆ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು, ಈ ದೇಶದ ಅತ್ಯಂತ ಎತ್ತರದ ಹಿಂದುಳಿದ ನಾಯಕರು ಯಾರಾದರೂ ಇದ್ರೆ ಅದು ನಮ್ಮ ನರೇಂದ್ರ ಮೋದಿಯವರು ಅಂತ ನಾವು ಹೇಳಬೇಕಾಗ್ತದೆ. ಇವತ್ತು ಅನೇಕ ಯೋಜನೆಗಳು, ಕೇಂದ್ರ ಸರ್ಕಾರ ಕೊಡೋ ಯೋಜನೆಗಳು ಇವ್ರು ಮಾರ್ಕೆಟ್ ಮಾಡ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ನವರು. 10 ಕೆಜಿ ಅಕ್ಕಿಯನ್ನ ಕಳೆದ 4 ವರ್ಷದಿಂದ ಕೊಟ್ಟಿದ್ದು ಇವತ್ತು ಗರೀಬ್ ಕಲ್ಯಾಣ್ ಯೋಜನೆ ಅಡಿಯಲ್ಲಿ ನಮ್ಮ ಬಿಜೆಪಿ ಸರ್ಕಾರ. ಮೊನ್ನೆ ಜನವರಿವರೆಗೂ ಕೂಡ 10 ಕೆಜಿಯನ್ನ ಕೊಟ್ಟಿದ್ದೇವೆ. ಜನವರಿ ನಂತರ 5 ಕೆಜಿಯನ್ನ ಇವತ್ತಿಗೂ ಕೂಡ ಕೊಡ್ತಾ ಇದ್ದೇವೆ. ಮುಂದಿನ 5 ವರ್ಷಗಳು ಕೂಡ ಬಿಜೆಪಿ ಸರ್ಕಾರ ಕೊಡುತ್ತೆ. ಆದರೆ ಮೊನ್ನೆ ಗೌರಿಬಿದನೂರಿನಲ್ಲಿ ಒಂದು ತಾಯಿಯನ್ನು ಕೇಳಿದ್ರೆ ಈ ಅಕ್ಕಿ ಕೊಡ್ತಾ ಇರೋದು ರಾಜ್ಯ ಸರ್ಕಾರ ಅಂತ ಹೇಳ್ತಾರೆ. ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಳೋಣ, ನಾವು ಕಾರ್ಯಕರ್ತರು ಯಾವ ರೀತಿ ನಾವು ಪ್ರಚಾರವನ್ನ ಮನೆ ಮನೆಗೆ ತಲುಪಿಸ್ತಾ ಇದ್ದೇವೆ. ನಾವು ಅನೇಕ ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ದೇವೆ. ಆದರೆ ಇದನ್ನು ಅನುಷ್ಠಾನ ಮಾಡಿದಂಥವರು ಮೋದಿಯವರ ಅಲ್ವಾ? ಕೇಂದ್ರ ಸರ್ಕಾರ ಏನ್ ಮಾಡಿದೆ? ಇದನ್ನ ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರು ಮನೆ ಮನೆಗೆ ತಲುಪಿಸದೆ ಹೋದ್ರೆ ರಾಜಕಾರಣದಲ್ಲಿ, ಚುನಾವಣೆಯಲ್ಲಿ ವಿಶೇಷವಾಗಿ ಉಪಯೋಗ ಆಗೋದಿಲ್ಲ. ಹಾಗಾಗಿ ಮನೆ ಮನೆಗೆ ತೆರಳಬೇಕು. ನಾವು ಕೊಟ್ಟಿರ್ತಕ್ಕಂಥ ಯೋಜನೆಗಳು, ಮಹಿಳೆಯರಿಗೆ ಕೊಟ್ಟಂತ ಇವತ್ತು ಶೌಚಾಲಯಗಳು 11.5 ಕೋಟಿ ಮಹಿಳೆಯರಿಗೆ ಗೊತ್ತಾಗ್ತದೆ. ಅದು ಸ್ವಾಭಿಮಾನದ ಪ್ರತೀಕ ಒಂದೇ ಅಲ್ಲ, ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಕೂಡ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಶೌಚಾಲಯಗಳು ಬಹಳ ಸುಲಭ ಆಗಿದೆ. ಅದೇ ರೀತಿ ಮಹಿಳೆಯರಿಗೆ ಉಜ್ವಲ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಕೊಟ್ಟಂತ ಗ್ಯಾಸ್ ಸ್ಟವ್ ಮತ್ತು ಇವತ್ತು ಸಿಲಿಂಡರ್ಗಳು, ಇದು ಕೂಡ ಅವರ ಬದುಕನ್ನು ಬದಲಾಯಿಸಿದೆ. ಉಚಿತವಾಗಿ ಇವತ್ತು ಆರೋಗ್ಯ ಸೇವೆ ಕೊಡುವಂತ ಆಯುಷ್ಮಾನ್ ಭಾರತ್ ಯೋಜನೆ, ಇದರ ಬಗ್ಗೆ ನಾವು ಮಾತನಾಡಬೇಕಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ 130 ಕೋಟಿ ಜನರು ನಾವೆಲ್ಲ ಕೂಡ ಹೋರಾಟ ಮಾಡಿದಂತ, 500 ವರ್ಷಗಳಿಂದ ಹೋರಾಟ ಮಾಡಿದಂತ, ನಮ್ಮೆಲ್ಲರ ಒಂದು ಈ ಕಲಿಯುಗದ ದೈವ ಅಂತೆ ನಾವು ನಂಬಿರ್ತಕ್ಕಂಥ ಆ ಶ್ರೀರಾಮಚಂದ್ರ ಪ್ರಭುವೇ ಇವತ್ತು ಅಯೋಧ್ಯೆಯಲ್ಲಿ ಬಂದು ನೆಲೆಸಿದ್ದಾನೆ ಅನ್ನುವಂತಹ ಭಾವನಾತ್ಮಕವಾದಂತಹ ಇವತ್ತು ಸಂತೋಷ, ಹೆಮ್ಮೆ ನಮಗೆಲ್ಲರಿಗೂ ಕೂಡ ಆಗಿದೆ. ನಾವೆಲ್ಲ ಕೂಡ ಇದನ್ನೆಲ್ಲ ಕೂಡ ಅರ್ಥ ಮಾಡಿಕೊಂಡು ಇವತ್ತು ಹೆಮ್ಮೆಯಿಂದ ಮತವನ್ನ ಕೇಳುವಂತ ಅವಕಾಶ ಇದೆ ಅಂತ ಹೇಳಲಿಕ್ಕೆ ಬಯಸಿ